ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ಮತ್ತು ಬ್ಯೂಟಿಫುಲ್ ಆಗಿರೋಂಥ ಬ್ಲೌಸ್ ಡಿಸೈನ್ನ ಮಾಡ್ತಾಯಿದ್ದೀನಿ. ಬ್ಲೌಸ್ ಡಿಸೈನ್ ನೋಡಿದ್ರೆ ನೀವು ನೋಡ್ಬೋದು ಎಷ್ಟು ಕಷ್ಟ ಅನಿಸುತ್ತೆ ಬಿಗಿನರ್ಸ್ಗೆ, ಬಟ್ ತುಂಬಾ ಸುಲಭವಾಗಿ ಮಾಡ್ಬೋದು. ನಾನು ಯಾವ ರೀತಿ ಇದನ್ನು ಹೊಲಿಯೋದು ಅನ್ನೋದನ್ನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವಾಗ ನೋಡಿ ಬ್ಯಾಕ್ ಪಾರ್ಟ್ನ ಫಸ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಯಾಕಂದರೆ ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ಮಾಡೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ, ಅದಕ್ಕೋಸ್ಕರ ರೌಂಡ್ ನೆಕ್ಕಲ್ಲೇ ಕಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ಎಡಿಟ್ ಮಾಡಿದ್ದೀನಿ ಅಷ್ಟೇ. ಫಸ್ಟ್ ಇವಾಗ ಸೈಡೆಲ್ಲ ಜಾಯಿಂಟ್ ಮಾಡಿಕೊಂಡು ಎಲ್ಲನೂ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇವಾಗ ಡಿಸೈನ ಸ್ಟಾರ್ಟ್ ಮಾಡೋಣ. ಇದಕ್ಕೋಸ್ಕರ ನಾನು 3 ಇಂಚ್, 2.5 ಇಂಚು ಅಥವಾ 3 ಇಂಚು, ನಿಮಗೆ ಸ್ವಲ್ಪ ಅಗಲ ಬೇಕು ಅಂತಂದರೆ 3 ಇಂಚ್ ಬಟ್ಟೆನ ತಗೋಬೋದು. ಇವಾಗ ಮಧ್ಯೆ ಈ ರೀತಿ ಫೋಲ್ಡ್ ಮಾಡಿ ಫಸ್ಟು ಸ್ಟಿಚ್ ಹಾಕೋಬಿಡಿ. ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ ನಾವು ಪೈಪಿಂಗ್ ತೆಗೆಯೋದಕ್ಕೆ ಯಾವ ರೀತಿ ಸ್ಟಿಚ್ ಹಾಕೋತೀವಿ, ಆದರೆ ಬಟ್ ಅಷ್ಟು ಸಣ್ಣ ಹಾಕೋಬೇಡಿ. ನಿಮಗೆ ಅಗಲ ಎಷ್ಟು ಬೇಕು, ನಾನು ಇದನ್ನು 2.5 ಇಂಚ್ಗೆ ತಗೊಂಡು ಎರ್ಜ್ಗೆ ಹಾಕೋತಾ ಇದ್ದೀನಿ. ಅದೇ ರೀತಿ ನೀವು ಕೂಡ ನಿಮಗೆ ಸ್ವಲ್ಪ ಅಗಲ ಬೇಕು ಡಿಸೈನ್ ಅಂದರೆ ನೀವು 3 ಇಂಚ್ಗೆ ತೊಗೊಂಡು ಇಲ್ಲಿ ಮಧ್ಯೆ ಫೋಲ್ಡ್ ಮಾಡಿ ತಗೊಳ್ಳಿ. ಮಧ್ಯೆ ಫೋಲ್ಡ್ ಮಾಡಿ ತಗೊಂಡು ನಾನು ಲೂಪರಿಂದ ಇದನ್ನು ಉಲ್ಟಾ ತೆಗಿತೀನಿ. ಇವಾಗ ಬಿಗಿನರ್ಸ್ ಆದರೆ ಈ ರೀತಿ ಲೂಪರ್ನ ತಗೊಳ್ಳಿ. ನೀವು ಪೈಪಿಂಗ್ ತೆಗಿಯೋಕ್ಕೆ ಬರಲ್ಲ ಅಂದರೆ ಇದರಲ್ಲಿ ತುಂಬ ಸುಲಭವಾಗಿ ತೆಗಿಬೋದು. ಅದಕ್ಕೋಸ್ಕರ ಜಸ್ಟ್ 60 ರೂಪಾಯಿ ಅಷ್ಟೇ, ಇದು ಜಾಸ್ತಿ ಏನಿಲ್ಲ. ಇವಾಗ ಪೂರ್ತಿ ಉಲ್ಟಾ ತೊಗೊಂಡ್ಬಿಡಿ. ಉಲ್ಟಾ ತೊಗೊಂಡಾದಮೇಲೆ ತೋರಿಸ್ತೀನಿ ನಾನು ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದನ್ನು. ವಿಡಿಯೋನ ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ನೋಡಾದಮೇಲೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮಾತ್ರ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ವಿಡಿಯೋ ಜಾಸ್ತಿ ದಿನಕ್ಕೆ ಶೇರ್ ಆಗುತ್ತೆ, ಹಾಗಾಗಿ ವಿಡಿಯೋನೂ ಕೂಡ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ಸೈಡಲ್ಲಿ ನಾವು ಉಲ್ಟಾ ತೆಗೆದಾದ್ಮೇಲೆ ಒಂದು ಸ್ಟಿಚ್ ಹಾಕೋಬೋದು. ನೀವು ಸ್ಟಿಚ್ ಬೇಡ ಅಂತ ಅನ್ನೋದಾದರೆ ನೀವು ಐರನ್ ಕೂಡ ಮಾಡ್ಕೋಬೋದು. ನಾನು ಸ್ಟಿಚ್ಚೇ ಹಾಕೋತಾ ಇದ್ದೀನಿ. ಈ ರೀತಿ ಪೂರ್ತಿ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿಟ್ಟು ಒಂದೇ ಸಮ ಹೊಲ್ಕೋಬೇಕು, ಪೂರ್ತಿ ಮೇಲೆ ಕೆಳಗಡೆವರೆಗೂ. ನಾನು 2 ಪೀಸ್ನ ಸ್ಯಾರಿಲಿ ಫುಲ್ 3 ಇಂಚಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಸ್ಯಾರಿ ಫುಲ್ದು 3 ಇಂಚಸ್ನ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ನೆಕ್ ಡೀಪು ಎಷ್ಟಿರುತ್ತೆ ಅಷ್ಟು ಬಟ್ಟೆ ಬೇಕಾಗುತ್ತೆ, ಅಷ್ಟು ಬಟ್ಟೆನ ನೋಡಿ ನೀವು ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ಇದು ಸ್ಟಿಚ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ನೆರಿಗೆನ ಇಟ್ಕೋಬೇಕು ಅಂತ. ನಾವು ಲಂಗ ಬ್ಲೌಸ್ಗೆ ನೆರಿಗೆನ ಹಿಡಿತೀವಿ ಅಲ್ವಾ, ಅದೇ ರೀತಿ 1 ಇಂಚ್ಗೆ ಫೋಲ್ಡ್ ಮಾಡಿ ನೀವು ನೆರಿಗೆನ ಹಿಡಿಬೇಕಾಗುತ್ತೆ. ನೀವು ಕರೆಕ್ಟಾಗಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಕೂಡ ನೆರಿಗೆನ ಹಿಡಿಬೋದು. ಇವಾಗ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಸ್ವಲ್ಪನೇ ಈ ರೀತಿ ನೆರಿಗೆನ ಸ್ವಲ್ಪ 1 ಇಂಚಷ್ಟು ಗ್ಯಾಪಲ್ಲೇ ಒಳಗಡೆಗಾದಂಗೆ ಈ ರೀತಿ ತೂರಿಸಿ ನೀವು ನೆರಿಗೆನ ಹಿಡ್ಕೋಬೇಕು. ಸ್ವಲ್ಪ ಸಣ್ಣ ಮಾಡಿಬಿಟ್ರೆ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇವಾಗ ಪೂರ್ತಿ ಎಲ್ಲವನ್ನು ಕೂಡ ಈ ರೀತಿ ನೆರಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಡಿಸೈನ್ನ ನೀವು ವೆರೈಟಿಯಾಗಿ ಡಿಸೈನ್ ಮಾಡ್ಬೋದು. ನೀವು ತುಂಬ ಡಿಸೈನ್ಗಳನ್ನ ನೋಡಿರ್ತೀರ, ಬಟ್ ಎಕ್ಸ್ಪ್ಲೈನ್ ಮಾಡಿರಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕು ಅಂತಲೇ ಹೇಳ್ತಾ ಇದ್ದೀನಿ. ನೋಡಿ ಅದನ್ನು ಇವಾಗ ಬ್ಲೌಸ್ ಮೇಲೆ ಇಟ್ಟು ನಿಮ್ಮ ಡೀಪ್ ಎಷ್ಟಿದೆ ಅಷ್ಟು ತನಕ ಎಷ್ಟು ಬೇಕು, ಇದು ಡೀಪ್ ಅಷ್ಟೇನ ಅಗಲ ಇಲ್ಲ, 8.5 ಇಂಚಿದೆ ಅಷ್ಟೇ. ನಿಮಗೆ ಡೀಪ್ ನೆಕ್ ಬ್ಲೌಸ್ಗೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡೀಪ್ ನೆಕ್ ನಾರ್ಮಲ್ ಬ್ಲೌಸ್ಗಿಂತ ಡೀಪ್ ನೆಕ್ ಬ್ಲೌಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅನ್ನೋದನ್ನು ಕೂಡ ನನಗೆ ಸ್ಟಿಚ್ ಮಾಡ್ಕೊಂಡಾದಮೇಲೆ ಕಮೆಂಟ್ ಮಾಡಿ. ಇವಾಗ ನೋಡಿ ಇಷ್ಟು ರೆಡಿ ಆಯಿತು ಅಲ್ವಾ, ಇವಾಗ ತೋರಿಸ್ತೀನಿ. ಇವಾಗ ಡಿಸೈನ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ನೀವು ಇದನ್ನು ಕರೆಕ್ಟಾಗಿ ಬಂತು ಅಂತಂದರೆ ನಿಮಗೆ ಡಿಸೈನ್ ಸೂಪರಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಫಸ್ಟ್ ಇವಾಗ ಸೂಜಿಗೆ ದಾರ ಪೋಣಿಸ್ಕೊಂಡು ಈ ರೀತಿ ಕೆಳಗಡೆಯಿಂದ ಬಟ್ಟೆ ಕೆಳಗಡೆಯಿಂದ ಚುಚ್ಕೊಳ್ಳಿ. ಈ ಥರ ಈ ರೀತಿ ಚುಚ್ಕೊಂಡು ನಾವು ನೆರಿಗೆನ ಈ ರೀತಿ ಫೋಲ್ಡ್ ಮಾಡಿರ್ತೀವಿ ಅಲ್ವಾ, ಆ ಕಡೆ ಮೂಲೆ ಮತ್ತು ಈ ಕಡೆ ಮೂಲೆ ಎರ್ಜಸ್ಸಲ್ಲಿ ಮಾತ್ರ ಸ್ವಲ್ಪ ಬಟ್ಟೆನ ಫುಲ್ ಎಳಿಬಾರ್ದು. ಸ್ವಲ್ಪ ಆ ಕಡೆ ಎರ್ಜಸ್ ಈ ಕಡೆ ಎರ್ಜಸ್ 2 ಕಡೆ ಸ್ವಲ್ಪ ಬಟ್ಟೆನ ಈ ರೀತಿ ತಗೊಂಡು ಅದು ಮಡಿಸಿ ಫೋಲ್ಡ್ ಆಗಬೇಕು. ಆ ರೀತಿ ನೀವು ಬಟ್ಟೆನ ತಗೋಬೇಕು. ನಾನು ತೋರಿಸ್ತೀನಲ್ಲ ವೀಡಿಯೋದಲ್ಲಿ ನೋಡಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಅಂತ. ಈ ಎರ್ಜಸ್ಸಲ್ಲಿ ಫಸ್ಟ್ ತಗೋಬೇಕು,
ಈ ರೀತಿ ಸ್ವಲ್ಪ ಎಳಿಬೇಕು, ಅವಾಗ ಅದು ಮಧ್ಯೆ ಫೋಲ್ಡ್ ಆಗುತ್ತೆ. ಈ ಎಡ್ಜಸ್ಸಲ್ಲಿ ಕೂಡ ಎಳ್ಕೊಂಡು ಆಮೇಲೆ ನಾವು ಸ್ಯಾರಿಗೆ ಮ್ಯಾಚ್ ಯಾವ ರೀತಿ ಸ್ಟೋನ್ ಇರುತ್ತೆ, ಮಣಿ ಇರುತ್ತೆ, ಅದನ್ನು ನೀವು ಹಾಕೋಬೇಕಾಗುತ್ತೆ. ಇದು ವೈಟ್ ಕಲರ್ ಬಾರ್ಡರ್ ಬಂದಿರೋದ್ರಿಂದ ನಾನು ವೈಟ್ ಕಲರ್ ಮಣಿನ ಹಾಕ್ತಾಯಿದ್ದೀನಿ. ನಿಮ್ಮ ಸ್ಯಾರಿ ಬಾರ್ಡರ್ ಅಥವಾ ಸ್ಯಾರಿ ಕಲರ್ದು ನೀವು ಹಾಕೋಬೋದು. ಇವಾಗ ಅದನ್ನು ಮಧ್ಯೆ ಚುಚ್ಚಿ ಈ ರೀತಿ ಮಧ್ಯೆ ಚುಚ್ಚಿ ಹಿಂದ್ಗಡೆ ಒಂದು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ದಾರ ಏನು ಕಟ್ ಮಾಡಬಾರ್ದು. ನೆಕ್ಸ್ಟ್ ಇನ್ನೊಂದನ್ನು ಅಲ್ಲೇ ಹಾಗೇ ಕಂಟಿನ್ಯೂ ಮಾಡ್ಕೋಬೋದು. ನೀವು ದಾರನೂ ಪದೇ ಪದೇ ಕಟ್ ಮಾಡ್ತೀನಿ ಅಂದರೆ ಎಲ್ಲದಕ್ಕೂ ಕಟ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಫಸ್ಟ್ ಒಂದು ಹಂಗೆ 2 ಸಲ ಈ ರೀತಿ ಚುಚ್ಚಿಬಿಟ್ಟು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡಿ. ಮತ್ತೆ ಅದೇ ರೀತಿ ಈ ರೀತಿ ಮಧ್ಯೆ ಚುಚ್ಕೋತಾ ಇದ್ದೀನಿ ಎಡ್ಜಸ್ಗೆ. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಅದೇ ರೀತಿ ನೀವು ಎಡ್ಜಸ್ಗೆ ಚುಚ್ಕೊಂಡು ಈ ಕಡೆ ಬಿಗಿನರ್ಸ್ ಆದರೆ ಫಸ್ಟ್ ಹೊಲಿಯುವಾಗ ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. 1-2 ನೀವು ಮಾಡಿ ನೋಡಿ, ಆಮೇಲೆ ಬ್ಲೌಸ್ಗೆ ಅಪ್ಲೈ ಮಾಡಿ. ಫಸ್ಟ್ ಒಂದು ವೇಸ್ಟ್ ಬಟ್ಟೆನ ತೊಗೊಂಡು ನೀವು ಸಪ್ರೇಟ್ ಮಾಡಿ ನೋಡಿ, ಅದು ಕರೆಕ್ಟ್ ಬಂತು ಅಂದಾಗ ನೀವು ಬ್ಲೌಸ್ಗೆ ಅಪ್ಲೈ ಮಾಡಿ. ಯಾಕಂದರೆ ಬ್ಲೌಸ್ದೇ ಹಾಳಾಗ್ಬಿಡುತ್ತೆ ನೀವು ಮತ್ತೆ ಬಿಚ್ಚಿ ಹಾಕಿ ಆ ರೀತಿ ಮಾಡೋದ್ರಿಂದ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನೋಡಿ ಇದಕ್ಕೂ ಅಷ್ಟೇ ಮಣಿನ ಈ ರೀತಿ ಹಾಕ್ಕೊಂಡು ನಾವು ಫಸ್ಟ್ ಫೋಲ್ಡ್ ಮಾಡಿದ್ವಿ ಅಲ್ವಾ, ಅಲ್ಲಿಗೆ ನಾವು ಚುಚ್ಕೋಬೇಕು ಈ ರೀತಿ ಸೂಜಿನ. ಅದಕ್ಕೆ ನಿಮಗೆ ಗೊತ್ತಾಗಲಿ ಅಂತ ನಾನು ಇನ್ನೂ ಒಂದನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಇನ್ನೂ ಒಂದು ಇದನ್ನು ಅಷ್ಟೇ ಹಿಂದೆ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡಿ. ನೀವು ಇದೊಂದು ಮಾಡಿ ಕಲ್ತ್ಕೊಂಡ್ರೆ ಇದರಲ್ಲೇ ನೀವು ಸುಮಾರು ಡಿಸೈನ್ಗಳು ನಿಮಗೆ ಓಡುತ್ತೆ ಅವಾಗ ತಲೆಗೆ, ಯಾವ ರೀತಿ ಮಾಡ್ಬೋದು ಇದನ್ನು ಅಂತ. ಒಂದು ಸಲ ಟ್ರೈ ಮಾಡಿ. ನೀವು ಯಾವುದೇ ಇದ್ದರೂ ಚೆನ್ನಾಗಿ ಬಂತು ಅಂತಂದರೆ ವಿಡಿಯೋಗೊಂದು ಲೈಕ್ನ ಮಾಡೋದನ್ನ ಮಾತ್ರ ಮರಿಬೇಡಿ. ಇವಾಗ ನೋಡಿ ಇದನ್ನು ಕೂಡ ರೆಡಿ ಆಯಿತು. ನಾನು ಪೂರ್ತಿ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಇವಾಗ ಇನ್ನೂ ಒಂದನ್ನು ಕೂಡ ಅದೇ ರೀತಿ ಹೊಲ್ಕೋತಾ ಇದ್ದೀನಿ. ಎಲ್ಲವನ್ನು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಪೂರ್ತಿ ಆದಮೇಲೆ ನಾನು ಅದು ಯಾವ ರೀತಿ ಬಂತು ಅನ್ನೋದನ್ನು ತೋರಿಸ್ತೀನಿ, ಎಷ್ಟು ನೀಟಾಗಿ ಬಂದಿರುತ್ತೆ ಅಂತ. ಲಾಸ್ಟಲ್ಲಿ ಒಂದು ಸ್ಟಿಚ್ ಮಾಡುವಾಗ ಹತ್ತಿರದಿಂದ ತೋರಿಸ್ತೀನಿ ಯಾವ ರೀತಿ ಹೊಲಿಬೇಕು ಅಂತ ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಪೂರ್ತಿಯಾಗಿ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ವಿಡಿಯೋನ ಪೂರ್ತಿ ನೋಡಿ, ಆವಾಗ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಬ್ಲೌಸ್ ಕಟಿಂಗ್ ಮತ್ತು ಡಿಸೈನ್ ಬಗ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಇದನ್ನು ಕೂಡ ಅಷ್ಟೇ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಅದು ಗೊತ್ತಾಗಲಿ ಅಂತ. ಸ್ಯಾರಿ ಮತ್ತು ಅದು ಎರಡು ಒಂದೇ ಕಲರ್ ಇರೋದ್ರಿಂದ ಸ್ಯಾರಿ ಬ್ಲೌಸು ಒಂದೇ ಕಲರ್ ಇದೆ. ನೀವು ಕಾಂಟ್ರಾಸ್ಟ್ ಕಲರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದೇ ಕಲರ್ ಇರೋದ್ರಿಂದ ನಾನು ಅದಕ್ಕೆ ಸರಿಯಾಗಿ ಅದು ಅಷ್ಟು ಡಿಸೈನ್ ಕಾಣಿಸ್ತಾ ಇಲ್ಲ. ಇದನ್ನು ಕೂಡ ರೆಡಿ ಆಯಿತು. ಇವಾಗ ನೋಡಿ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಯಾವ ರೀತಿ ಆಯಿತು ಅಂತ. ಇವಾಗ ಪೂರ್ತಿ ರೆಡಿಯಾಗಿದೆ. ಲಾಸ್ಟಲ್ಲಿ ಇನ್ನೊಂದು ಇದೆ, ಅದಕ್ಕೋಸ್ಕರ ಇದನ್ನು ತೋರಿಸೋಣ ಅಂದ್ಬಿಟ್ಟು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ನಾನು ಇದನ್ನೆಲ್ಲ ಸ್ಟಿಚ್ ಮಾಡೋ ಅಷ್ಟರಲ್ಲಿ ನೈಟ್ ಆಗಿತ್ತು, ಅದಕ್ಕೋಸ್ಕರ ಟಾರ್ಚ್ ಹಾಕೊಂಡು ತೋರಿಸ್ತಾ ಇದ್ದೀನಿ. ಇದು ಇನ್ನೂ ನೀಟಾಗೆ ಕಾಣಿಸ್ತಾ ಇದೆ, ನಾರ್ಮಲ್ ನಾವು ಬೆಳ್ಕೊತ್ತಲ್ಲಿ ಮಾಡಿದ್ದಕ್ಕಿಂತ. ಅದಕ್ಕೇ ಇದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ತೋರಿಸ್ತೀನಿ ಯಾವ ರೀತಿ ಅಂತ. ಫಸ್ಟ್ ಈ ರೀತಿ ಚುಚ್ಕೊಂಡು ಸೂಜಿನ ಈ ರೀತಿ ಒಳಗಡೆಯಿಂದ ತಗೊಂಡು ಈ ಕಡೆ ಎರ್ಜು ಮತ್ತು ಈ ಕಡೆ ಎರ್ಜಲ್ಲಿ ಈ ರೀತಿ ತಗೊಂಡು ಇವಾಗ ಮಣಿನ ಹಾಕೊಳ್ಳಿ. ಅಲ್ಲಿಗೆ
ಹಾಕ್ಕೊಂಡು ನಾವು ತಗೊಂಡಿದ್ವಲ್ಲ ಮಣಿನ ಅಲ್ಲಿಗೆ ಚುಚ್ಚಬಾರ್ದು, ಇನ್ನೊಂದು ಸ್ವಲ್ಪ ಮುಂದೆ ಚುಚ್ಚಬೇಕು, ಆವಾಗ ಟೈಟ್ ಬರುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ ತೋರಿಸ್ತೀನಿ. ಈ ರೀತಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಅನ್ನೋದು ರೆಡಿ ಆಯಿತು ಅಂತ. ಇದನ್ನು ಅಷ್ಟೇ ಪೂರ್ತಿ ಲಾಸ್ಟಲ್ಲಿ ನಾಟ್ ಹಾಕ್ಕೊಂಡು ನಿಮಗೆ ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ 1/2 ಇಂಚನ್ನ ಬಿಟ್ಟು ನೀವು ಡಿಸೈನ್ ಹಾಕ್ಕೊಳ್ಳಿ. ಭುಜ ಜಾಯಿಂಟ್ ಮಾಡೋದನ್ನು ಸೇರಿಸಿ ಹಾಕೋಬೇಡಿ, ಅದುವಾಗ ರಿಮೂವ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ. ಪೂರ್ತಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೀವು ಕಾಂಟ್ರಾಸ್ಟ್ ಸ್ಯಾರಿ ಕಲರ್ ಬ್ಲೌಸ್ ಕಲರ್ ಮಿಕ್ಸ್ ಮ್ಯಾಚ್ ಮಾಡಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿ ನೋಡಿ. ಸಿಂಪಲ್ಲಾಗೂ ಕಾಣಿಸುತ್ತೆ, ಸಿಂಪಲ್ ಡಿಸೈನ್ ಬೇಕು ಅಂದವ್ರಿಗೆ ಸಿಂಪಲ್ಲಾಗೂ ಕಾಣಿಸುತ್ತೆ. ಮತ್ತು ಇವಾಗ ಟ್ರೆಂಡಿಂಗಲ್ಲಿ ಇರೋವಂಥ ಬ್ಲೌಸ್ ಡಿಸೈನ್ ಇದು. ಇವಾಗ ಜಾಸ್ತಿ ಇದೇ ಥರ ಬ್ಲೌಸ್ನ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ. ನಾನು ಈ ಬ್ಲೌಸ್ಗೆ ಇದೇ ರೀತಿ ಹೊಲಿದು ಮತ್ತು ಎಲ್ಬೋ ಸ್ಲೀವ್ಸ್ನ ಇಡ್ತಾಯಿದ್ದೀನಿ. ಎಲ್ಬೋ ಸ್ಲೀವ್ಸ್ನ ಕಟಿಂಗ್ ವೀಡಿಯೋ ಹಾಕಿದ್ದೀನಿ, ಬಟ್ ಸ್ಟಿಚಿಂಗ್ ವೀಡಿಯೋ ಹಾಕಿಲ್ಲ. ಸ್ಟಿಚಿಂಗ್ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಈ ಸ್ಯಾರಿಗೆ ನಾನು ಎಲ್ಬೋ ಸ್ಲೀವ್ಸ್ ಇಟ್ಟು ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ 350 ರೂಪಾಯಿನ ತಗೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.